case involves allegations of rape, murder, abduction, and the dismemberment of multiple children and women. Missing children, some as young as 4, were from a nearby village called Nithari. The parents of these children, prisoners should be heard in an open court and 30 minutes should be given to the convict lawyer. Based on that, The court acquitted prime suspect Surinder Kohli in 12 cases concerning the 2005-2006 मेरे को जो है गलत फंसा गया है, मेरे खिलाफ किसी भी प्रकार का कोई एविडेंस नहीं है और कोर्ट ने उसी टाइम तुरंत काट करके और इसका मैंने बाजू और ये सीने का एक पीस भी खाया था. This case involves allegations of rape, murder, abduction, and the dismemberment of multiple children. ಒಂದು ಊರು. ಆ ಊರಲ್ಲಿ ಒಂದು ರಸ್ತೆ. ಆ ರಸ್ತೆಯಲ್ಲಿ ಆಟ ಆಡ್ತಿರೋ ಮಕ್ಕಳು ದಿಢೀರಂತ ಭೂಮಿ ಬಾಯಿ ಬಿಟ್ಟು ನುಂಗಿದ ಹಾಗೆ ಮಾಯ ಆಗ್ತಾರೆ. ಒಂದಿನ, 2 ದಿನ, 3 ದಿನ, ಬರೋಬ್ಬರಿ 2 ವರ್ಷಗಳ ಕಾಲ ಈ ಮಾಯಾಜಾಲ ನಡೀತಾ ಇತ್ತು. ಮಕ್ಕಳು ಎಲ್ಲಿ ಹೋದ್ರು, ಯಾರು ಎತ್ಕೊಂಡು ಹೋದ್ರು, ಯಾರಿಗೂ ಗೊತ್ತಿಲ್ಲ. ಆದ್ರೆ ಒಂದು ದಿನ ಆ ಊರಿನ ದೊಡ್ಡ ಬಂಗಲೆಯ ಪಕ್ಕದಲ್ಲಿದ್ದ ಚರಂಡಿ ಕಟ್ಟಿಕೊಂಡಾಗ ಅದನ್ನ ಕ್ಲೀನ್ ಮಾಡೋಕೆ ಅಂತ ಬರ್ತಾರೆ. ಅಲ್ಲಿ ಸಿಗುವ ಒಂದೊಂದು ವಸ್ತು ನೋಡಿದ್ರೆ ಇಡೀ ಇಂಡಿಯಾದ ಜನರೇ ಬೆಚ್ಚಿ ಬೀಳ್ತಾರೆ. ಆ ಚರಂಡಿಯಲ್ಲಿ ಹರಿತಿದ್ದು ನೀರಲ್ಲ, ರಕ್ತ. ಇವತ್ತು ನಾನು ಹೇಳ್ತಿರೋದು ಯಾವುದೇ ಕಟ್ಟುಕತೆ ಅಲ್ಲ. ನಮ್ಮದೇ ದೇಶದಲ್ಲಿ ನೋಯ್ಡಾದಲ್ಲಿ ನಡೆದ ಒಂದು ಕ್ರೂರ, ಅಮಾನವೀಯ, ರಕ್ತ ಹೆಪ್ಪುಗಟ್ಟಿಸುವಂತಹ ಒಂದು ಘಟನೆ. ಅದು ಒಂದು ಸತ್ಯ ಘಟನೆ. ಎಲ್ಲರಿಗೂ ನಮಸ್ಕಾರ. ನಾನು ರವಿ ಕಿರಣ್. ವೆಲ್ಕಮ್ ಟು ಮಿಸ್ಟರಿ ಕಿರಣ್. ಇವತ್ತು ನಾನು ಕರ್ಕೊಂಡು ಹೋಗ್ತಾ ಇರೋದು 2006ರಲ್ಲಿ ನಡೆದ ನಿಠಾರಿ ಕಿಲ್ಲಿಂಗ್ಸ್ ಹತ್ಯಾಕಾಂಡದ ಡೆಪ್ತ್ಗೆ. ಸೊ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋಣ. ದೆಹಲಿಯ ಪಕ್ಕದಲ್ಲೇ ಇರೋ ನೋಯ್ಡಾದ ಸೆಕ್ಟರ್ 31. ಇಲ್ಲಿ D5 ಅನ್ನೋ ಒಂದು ಬಂಗಲೆ ಇತ್ತು. ಆ ಬಂಗಲೆ ಓನರ್ ಹೆಸರು ಬಂದು ಮೋನಿಂದರ್ ಸಿಂಗ್ ಮಂಥೇರ್ ಅಂತ. ಅವನಿಗೆ ದುಡ್ಡಿನ ಬಗ್ಗೆ ಯಾವುದೇ ಟೆನ್ಷನ್ ಇರಲಿಲ್ಲ. ಇವನ ಲೈಫ್ ಸ್ಟೈಲ್ ಹೆಂಗಿತ್ತು ಅಂದ್ರೆ ಡೈಲಿ ಎಣ್ಣೆ ಪಾರ್ಟಿ, ಕಾಲ್ ಗರ್ಲ್ಸ್, VIP ಗೆಸ್ಟ್ಗಳು ಬಂದು ಹೋಗ್ತಾ ಇದ್ರು. ಆದ್ರೆ ಈ D5 ಬಂಗಲೆಯ ಕಾಂಪೌಂಡ್ ಪಕ್ಕದಲ್ಲೇ ಇದ್ದದ್ದು ನಿಠಾರಿ ಅನ್ನೋ ಒಂದು ಸ್ಲಮ್ ಏರಿಯಾ. ಇಲ್ಲಿರೋ ಜನರಿಗೆ ದಿನದ ಊಟಕ್ಕೂ ಕೂಡ ಪರದಾಟ ಆಗಿತ್ತು. ಅಪ್ಪ ಅಮ್ಮ ಕೆಲಸಕ್ಕೆ ಹೋದಾಗ ಈ ನಿಠಾರಿ ಮಕ್ಕಳು ಆ D5 ಬಂಗಲೆ ಹತ್ರ ಬಂದು ಆಟ ಆಡ್ತಿದ್ರು. ಗೇಟ್ ಒಳಗಡೆ ಕೋಟ್ಯಾಧಿಪತಿಗಳ ಸ್ವರ್ಗ, ಅದೇ ಗೇಟ್ ಆಚೆ ಬಡವರ ಕಷ್ಟ. ಆದ್ರೆ ಈ 2 ಪ್ರಪಂಚದ ಮಧ್ಯೆ ಒಬ್ಬ ರಾಕ್ಷಸ ಇದ್ದ. ಅವನೇ ಆ ಬಂಗಲೆಯ ಕೆಲಸದವನು, ಸುರಿಂದರ್ ಕೋಹ್ಲಿ. ನೋಡೋಕೆ ಸೈಲೆಂಟ್ ಆಗಿದ್ದ. ಈ ಕೋಹ್ಲಿಯ ತಲೆಯೊಳಗೆ ಯಾವ ಮಟ್ಟದ ವಿಕೃತಿ ಇತ್ತು ಅಂದ್ರೆ ನೆನೆಸ್ಕೊಂಡ್ರೇನೆ ವಾಮಿಟ್ ಬರೋ ತರ ಇತ್ತು ಅವನ್ ಮಾಡ್ತಿದ್ದಂತಹ ಕೆಲಸ. ಈ ಸೈಕೋ ಕೋಹ್ಲಿ ಏನ್ ಮಾಡ್ತಿದ್ದ ಗೊತ್ತಾ? ಗೇಟ್ ಹತ್ರ ನಿಂತ್ಕೊಂಡು ಬಡ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಿದ್ದ. ಪಾಪ ಆ ಮಕ್ಕಳಿಗೆ ಏನ್ ಗೊತ್ತು ಗುರು? ಚಾಕ್ಲೇಟ್, ಬಿಸ್ಕೆಟ್, ಆಟಿಕೆ ಕೊಡ್ತೀನಿ ಬಾ ಅಂತ ಒಳಗೆ ಕರಿತಿದ್ದ. ಆ ಮುಗ್ಧ ಮಕ್ಕಳು ನಗ್ತಾ ಬಂಗಲೆ ಒಳಗೆ ಕಾಲಿಡ್ತಿದ್ರು. ಆದ್ರೆ ಆ ಬಾಗಿಲು ಒಮ್ಮೆ ಕ್ಲೋಸ್ ಆಯ್ತು ಅಂದ್ರೆ ಆ ಮಕ್ಕಳು ಮತ್ತೆ ಈ ಪ್ರಪಂಚದ ಬೆಳಕನ್ನೇ ನೋಡ್ತಿರ್ಲಿಲ್ಲ. ಒಳಗೆ ಹೋದ ಮಕ್ಕಳು ಕುತ್ತಿಗೆ ಎಸಕಿ ರೇಪ್ ಮಾಡಿ ಅಮಾನವೀಯವಾಗಿ ಕೊಲೆ ಮಾಡ್ತಿದ್ದ. ಅಷ್ಟು ಮಾತ್ರ ಅಲ್ಲ ಗುರು, ಈ ಸೈಕೋ ಕೊಲೆ ಮಾಡಿದ್ಮೇಲೆ ಆ ಬಾಡಿಗಳನ್ನ ಚಾಕುವಿನಿಂದ ಪೀಸ್ ಮಾಡಿ ಕವರ್ನಲ್ಲಿ ಕಟ್ಟಿ ತನ್ನದೇ ಬಂಗಲೆ ಹಿಂದೆ ಇರೋ ಚರಂಡಿಗೆ ಬಿಸಾಕ್ತಿದ್ದ. 2004ರಿಂದ 2006ರವರೆಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 40ಕ್ಕೂ ಹೆಚ್ಚು ಮುಗ್ಧ ಮಕ್ಕಳು ಹಿಂಗೆ ಈ ಬಂಗಲೆಯೊಳಗೆ ಹೋಗಿ ನಾಪತ್ತೆ ಆದರು. ಪಾಪ ಆ ಬಡ ಮಕ್ಕಳ ತಾಯಂದಿರು ಕಣ್ಣೀರ್ ಹಾಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಿಮ್ಮ ಮಕ್ಕಳು ಎಲ್ಲ ಓಡಿ ಹೋಗಿರ್ತಾರೆ ಅಂತ ಪೊಲೀಸರು ಕಂಪ್ಲೇಂಟ್ ಕೂಡ ಬರ್ಸ್ಕೊಳ್ತಿರ್ಲಿಲ್ಲ. ಈ
ಈ ದುರಂಕಾರನೇ ಆ ಸೈಕೋಗಳಿಗೆ ಇನ್ನೂ ಧೈರ್ಯ ಕೊಡ್ತು. ಆದ್ರೆ ಪಾಪದ ಕೊಡ ಯಾವತ್ತಿದ್ರೂ ತುಂಬಲೇಬೇಕಲ್ವಾ? 2006 ಮೇ ತಿಂಗಳಲ್ಲಿ ಪಾಯಲ್ ಅನ್ನೋ 20 ವರ್ಷದ ಹುಡುಗಿ ಮಿಸ್ ಆಗ್ತಾಳೆ. ಅವಳ ಅಪ್ಪ ನಂದಲಾಲ್ ಸುಮ್ಮನೆ ಬಿಡಲ್ಲ. ತನ್ನ ಮಗಳು ಲಾಸ್ಟ್ ಟೈಮ್ ಆ D5 ಬಂಗಲೆಗೆ ಹೋಗಿದ್ದನ್ನ ಒಬ್ಬ ರಿಕ್ಷಾದವನಿಂದ ಕನ್ಫರ್ಮ್ ಮಾಡ್ಕೊಳ್ತಾನೆ. ಎಷ್ಟೇ ಕಷ್ಟ ಆದ್ರೂ ಹೋರಾಟ ಮಾಡಿ ಕೋರ್ಟ್ ಆರ್ಡರ್ ತಂದು ಪಾಯಲ್ ಮೊಬೈಲ್ ಕಾಲ್ ಡೀಟೇಲ್ಸ್ ಎಲ್ಲ ತೆಗಿಸ್ತಾನೆ. ಆವಾಗ್ಲೇ ಗೊತ್ತಾಗೋದು ಪಾಯಲ್ನ ಮೊಬೈಲ್ ಅದೇ D5 ಬಂಗಲೆಯಲ್ಲಿ ಇನ್ನೂ ಕೂಡ ಯೂಸ್ ಆಗ್ತಿದೆ ಅಂತ. ಕೊನೆಗೂ ಪೊಲೀಸರು ಎಚ್ಚರಗೊಳ್ತಾರೆ. ಬಂಗಲೆ ಮೇಲೆ ರೇಡ್ ಆಗುತ್ತೆ. ಓನರ್ ಪಂತೇರ್ ಮತ್ತು ಕೋಲಿನ ಅರೆಸ್ಟ್ ಮಾಡ್ತಾರೆ. ಪೊಲೀಸರು ಆ D5 ಬಂಗಲೆಯ ಹಿಂದಿದ್ದ ಚರಂಡಿನ JCB ಹಾಕಿ ಅಗಿಯೋಕೆ ಶುರು ಮಾಡ್ತಾರೆ. ಮೊದಲನೇ ಮಣ್ಣಿನ ಬಕೆಟ್ ಆಚೆ ಬಂದಾಗ ಕಣ್ಣಿಗೆ ಕಂಡದ್ದು ಬರೀ ಮಣ್ಣಲ್ಲ ಬ್ರೋ, ಒಂದರ ಹಿಂದೊಂದು 16 ಮುಗ್ಧ ಮಕ್ಕಳ ತಲೆಬುರುಡೆಗಳು, ಚಿಕ್ಕ ಚಿಕ್ಕ ಕೈಕಾಲುಗಳ ಮೂಳೆಗಳು, ಆ ಮಕ್ಕಳು ಹಾಕಿದ್ದ ಚಪ್ಪಲಿ, ಅರೆಬರೆ ಸುಟ್ಟು ಹೋದ ಬಟ್ಟೆಗಳು. ಇಡೀ ದೇಶವೇ ಬೆಚ್ಚಿ ಬೀಳಿತ್ತು. ಆ ನಿಟಾರಿ ಸ್ಲಂನ ತಾಯಂದಿರು ಆ ಚರಂಡಿ ಹತ್ರ ಬಂದು ತಮ್ಮ ಮಕ್ಕಳ ಚಪ್ಪಲಿ ನೋಡಿ ಎದೆ ಪಡ್ಕೊಂಡು ಹತ್ತಿದ್ದು ನೀವು ನೋಡಿದ್ರೆ ಕಲ್ಲದೆ ಇರೋನಿಗೂ ಕಣ್ಣೀರ್ ಬರ್ತಿತ್ತು. ಇಂಟರೋಗೇಷನ್ ರೂಮ್ ನಲ್ಲಿ ಕೋಲಿನ ಕೂರಿಸಿ ಕೇಳಿದ್ರೆ ಅವನು ನಗ್ತಾ ಯಾವುದೋ ಸಿನಿಮಾ ಕತೆ ಹೇಳೋ ತರ ತಾನು ಮಾಡಿದ ದೌರ್ಜನ್ಯ, ಆ ಮಕ್ಕಳನ್ನ ಕತ್ತರಿಸಿದ ರೀತಿ ಎಲ್ಲವನ್ನೂ ಹೇಳ್ತಾನೆ. ಇವನು ಮನುಷ್ಯನೋ ರಾಕ್ಷಸನೋ ಅನ್ನೋದೇ ಪೊಲೀಸರಿಗೆ ಅರ್ಥ ಆಗಲ್ಲ. ಇವತ್ತಿಗೂ ಆ D5 ಬಂಗಲೆ ಹಾಗೆ ಇದೆ, ಒಂದು ದೆವ್ವದ ಮನೆ ತರ. ಕೋರ್ಟ್ ಆ ಸೈಕೋ ಕೋಲಿಗೆ ಗಲ್ಲು ಶಿಕ್ಷೆ ಫಿಕ್ಸ್ ಮಾಡಿದೆ. ಬಟ್ ಏನ್ ಪ್ರಯೋಜನ? ಕಳ್ಕೊಂಡ ಆ ಜೀವಗಳು ವಾಪಸ್ ಬರುತ್ತಾ? ಇದೇ ನಮ್ಮ ಸಿಸ್ಟಮ್ನ ಅತಿ ದೊಡ್ಡ ದುರಂತ. ಬಡವರ ಜೀವಕ್ಕೆ ಬೆಲೆನೇ ಇಲ್ಲ. ಆರಂಭದಲ್ಲೇ ಪೊಲೀಸ್ ಈ ಮಿಸ್ಸಿಂಗ್ ಕಂಪ್ಲೇಂಟ್ಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಿದ್ರೆ ಇವತ್ತು ಆ 40 ಮಕ್ಕಳು ಬದುಕಿರ್ತಿದ್ರು. ಯಾರನ್ನೋ ಕರೆಯುತ್ತಿತ್ತು, ಜೀವ ಉಳಿಸಿಕೊಳ್ಳಲು ಒಂದು ಸಣ್ಣ ಸಹಾಯ ಬೇಕಿತ್ತು. ಸೊ ನಿಮ್ಮ ಸುತ್ತಮುತ್ತ ಯಾರೇ ಇರಲಿ, ನಿಮ್ಮ ಮಕ್ಕಳ ಬಗ್ಗೆ ಗಮನ ನಿಮಗೆ ಇರಲಿ. ಇಷ್ಟನ್ನು ಹೇಳ್ತಾ ನಿಠಾರಿಯ ಹತ್ಯಾಕಾಂಡದ ಕಟು ಸತ್ಯದ ಕಥೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ಸ್ಕ್ರಿಪ್ಟ್, ಕಂಟೆಂಟ್ ಮತ್ತು ಸ್ಟೋರಿ ಟೆಲ್ಲಿಂಗ್ ಹೇಗಿತ್ತು ಕಮೆಂಟ್ ಮಾಡಿ. ಈ ಕತೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮತ್ತೆ ಒಂದು ಲೈಕ್ ಕೊಡಿ. ಈ ಕತೆ ಇನ್ನೂ ಇಷ್ಟ ಆದರೆ ಈ ಥರ ಒಂದು ಕತೆ ಇದೆ ಅಂತ ಹೇಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ಅರ್ಥ ಆಗಲಿ, ಅವ್ರ ಮನೆ ಮಕ್ಕಳು ಕೂಡ ಸೇಫ್ ಆಗಿರಲಿ. ಮತ್ತೆ ಸಿಗ್ತೀನಿ ಹೊಸ ಮಿಸ್ಟರಿ ಕಂಟೆಂಟ್ ಜೊತೆ. ಆವಾಹಿತ ಎಪಿಸೋಡ್ 2 ಇದಾಗಿತ್ತು ನಿಠಾರಿಯ ಹತ್ಯಾಕಾಂಡದ ಕತೆ. Until then, keep your eyes open. Ravi Kiran as a Mystery Kiran signing off.